ಶಿಟ್. ಹೇ ಭುವನ್, ನೀನೇನ್ ಹೇಳ್ದೆ? ಆ ಹಾಳಾಗಿರೋ ಪೇಂಟಿಂಗ್ ನ ಯಾವ್ದಾದ್ರು ಮೂಲೆಗೆ ಬಿಸಾಕು ಅಂತ ತಾನೆ? ಹೌದು. ಆದ್ರೆ ಅದೇ ಪೇಂಟಿಂಗ್ ನ ದೊಡ್ಡ ಬಿಸ್ನೆಸ್ ಮ್ಯಾನ್ ಶರತ್ ಶಾಸ್ತ್ರಿ ಅವ್ರು ತಗೊಂಡಿದಾರ ಕಣ. ಏನು ಹೇಳ್ತಾ ಇದೀಯಾ? ಸಾರಿ ಕಣ, ನೀನ್ ಬೇಡ ಅಂದ್ರೂ ಆ ಪೇಂಟಿಂಗ್ ನ ತಗೊಂಡೋಗಿ ಎಕ್ಸಿಬಿಷನ್ ಇಟ್ಬಿಟ್ಟೆ. ಅಷ್ಟೇ ಅಲ್ಲ, ಅಲ್ಲಿರೋ ಎಲ್ಲಾ ಪೇಂಟಿಂಗ್ಸ್ ಗಳಿಗಿಂತ ಜಾಸ್ತಿ ಬೆಲೆಗೆ ಸೇಲ್ ಆಗಿರೋದು ನಿನ್ ಪೇಂಟಿಂಗ್ ಕಣ. ಚಾನ್ಸೇ ಇಲ್ಲ. ಪ್ರಾಮಿಸ್ ಕಣ. ಆ ಪೇಂಟಿಂಗ್ ಮೇಲೆ ನಿನ್ ಹೆಸರು ಇರಲ್ಲ ತಾನೆ? ಹೌದು. ಅದಕ್ಕೆ ಶರತ್ ಶಾಸ್ತ್ರಿ ಅವರು ನಿನ್ನ ಆಟೋಗ್ರಾಫ್ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ. ಬಾರೋ, ನಿನಗೆ ಗೊತ್ತಾಗುತ್ತೆ. ಬಾರೋ. ಸರಿ ನಡಿ. Hello, I am Sharat Shastri. Hi, nice sir. to meet you. ಭುವನ್. I'm your big fan. ಥ್ಯಾಂಕ್ ಯು ಸರ್. ಇವ್ರು ಯಾವತ್ತೂ ಹೀಗೆ ಭುವನ್. ಕಲೆ, ಕಲಾವಿದರು ಅಂದ್ರೆ ಪ್ರೀತಿ, ಅಭಿಮಾನ, ಗೌರವ. ಇವತ್ತು ಕೂಡ ಈ ಪೇಂಟಿಂಗ್ ನ ಅತಿ ದುಬಾರಿ ಬೆಲೆ ಕೊಂಡುಕೊಂಡು ಕಲೆ, ಕಲಾವಿದನಿಗೆ ಬೆಲೆ ಕೊಟ್ಟಿದ್ದಾರೆ. ನೋಡಿ, ನಮ್ ತಂದೆನೂ ಕುಂಚ ಕಲಾವಿದರೆ. ಹಾಗಾಗಿ ಒಬ್ಬ ಕಲಾವಿದನ ಮಗನಾಗಿ ಕಲಾವಿದರ ಕಷ್ಟ ನೋವು ಏನು ಅಂತ ನಂಗೆ ಗೊತ್ತು. ನೋಡಿ, ಅದ್ಭುತವಾದ ಪೇಂಟಿಂಗು. ನೊಂದ ಹೆಣ್ಣಿನ ಭಾವನೆ, ಬೆಂದ ಮನಸ್ಸಿನ ಯೋಚನೆ, ಸೋತ ಪ್ರೀತಿಯ ಯಾತನೆ, ವರ್ಣಿಸಕ್ಕಾಗದೇ ಇರೋ ಭಾವನೆಗಳು ಇದರಲ್ಲಿ ತುಂಬಿವೆ. ರಿಯಲಿ ಯು ಆರ್ ವೆರಿ ಗ್ರೇಟ್. ಇಟ್ಸ್ ಮೈ ಪ್ಲೆಷರ್. ಅದಕ್ಕೆ ಹೇಳುದು ನೋಡಿ, ತುಂಬಿದ ಕೂಡ ತುಳ್ಕೊಲ್ಲ ಅಂತ. ಮಿಸ್ಟರ್ ಭುವನ್ ಸರ್, ನಿಮ್ದೊಂದು ಆಟೋಗ್ರಾಫ್ ಹಾಕ್ತೀರಾ ಪ್ಲೀಸ್? ಶೋರ್ ಸರ್. ನಿಮ್ ಜೊತೆ ಒಂದು ಸೆಲ್ಫಿ Okay, ಪ್ಲೀಸ್. ಬಾಯ್. ರೆಡಿ? ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಹಾಳಾಗ್ ಮೂಲೆಗೆ ಸೇರ್ಬೇಕಾಗಿದ್ದ ಪೇಂಟಿಂಗ್ ನ ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್ ಶಾಸ್ತ್ರಿ ಅವರು ಪರ್ಚೇಸ್ ಮಾಡಿದ್ರು. ಅದಕ್ಕೆ ಖುಷಿನೂ ಆಗ್ತಿದೆ, ಜೊತೆಗೆ ಆಶ್ಚರ್ಯನೂ ಆಗ್ತಿದೆ. ಕಲೆ ಅನ್ನೋದೇ ಹಾಗೆ ರೀ, ಅವ್ರವ್ರು ನೋಡೋ ದೃಷ್ಟಿಕೋನದಲ್ಲಿರುತ್ತೆ. ಅದ್ ಸರಿ, ಪೂಜೆ ಎಲ್ಲ ಹೇಗಾಯ್ತು? ಮನೇಲಿ ಯಾರು ಕಾಣಿಸ್ತಿಲ್ಲ. ಪಿಕೆ ಮತ್ತೆ ಗೀತಾ ಪೂಜೆ ಆದಾಗ ರೂಮ್ ಸೇರ್ಕೊಂಡವ್ರು, ಇನ್ನೂ ಹೊರಗೆ ಬಂದಿಲ್ಲ. ಓಹೋ, ಹೀಗೆ ಅಂತ ಗೊತ್ತಿದ್ರೆ ನಾನು ಪೂಜೆ ಅಟೆಂಡ್ ಮಾಡ್ಬೋದಿತ್ತು. ಆಗ ನಮ್ ರೂಮನ್ನು ಲಾಕ್ ಆಗಿರ್ತಿತ್ತು. ಅದ್ ಸರಿ, ಚಿಂಟು ಎಲ್ಲಿ? ಹೇಳೋದೇ ಮರ್ತೆ. ಪಿಕೆ ಮತ್ತೆ ಚಿಂಟು ಆಟ ಆಡ್ತಾ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡು ರೂಮಲ್ಲಿ ಹೌದಾ? ಮಲಗಿದಾನೆ. ಇರು. ಡ್ಯಾಡಿ. ಹ? ನನ್ ಮುಂದೆನೆ ಮುತ್ತು ಕೊಡ್ತೀಯ? ಎಷ್ಟು ಧೈರ್ಯ ನಿಂಗೆ? ನಿಂತ್ಕೋ. ಅವಳಿಗೆ ಮಾತ್ರ ಕಿಸ್ ಕೊಡ್ತೀಯ, ನನಗ್ ಕೊಡಲ್ವಾ? ಬಾಯ್ ಚಿಂಟು. ರೀ, ಥ್ಯಾಂಕ್ ಯು. ಬಾಯ್ ಸುಧಾ. ತರ್ಲೆ. ಸರ್, ಹಾ, ನಮ್ ಕಂಪ್ನಿ 3D ಪೇಂಟಿಂಗ್ಸ್ ಹೇಗಿರ್ಬೇಕು ಅನ್ನೋ ಡೀಟೇಲ್ಸ್ ಈ ಫೈಲಲ್ಲಿದೆ. ಓಕೆ. ಅಂದಾಜು ಎಷ್ಟು ದಿನ ಆಗ್ಬೋದು ಸರ್? 1 ವೀಕ್. ಓಕೆ, ಇದು ನಿಮ್ಮ ಅಡ್ವಾನ್ಸ್. ಓ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಸಿ ಯು. ಬಾಯ್. ಬಾಯ್. ಓ ಸರ್, ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಇರ್ಲಿ. ನೋಡಿ, ಅವತ್ತು ಎಕ್ಸಿಬಿಷನ್ ಅಲ್ಲಿ ಹಾ, ಸರ್. ನಾನು ಪರ್ಚೇಸ್ ಮಾಡಿದ ಪೇಂಟಿಂಗೇ ಬೇರೆ, ನೀವು ಕೊಟ್ಟಿರೋ ಪೇಂಟಿಂಗೇ ಬೇರೆ. ನೋಡಿ ಸರ್, ನೀವು ನೋಡಿ ಪರ್ಚೇಸ್ ಮಾಡಿರೋ ಪೇಂಟಿಂಗೂ ಇದೆ, ನಾನು ಕೊಟ್ಟಿರೋ ಪೇಂಟಿಂಗೂ ಇದೆ. ನೋ
ಅಬ್ಸಲ್ಯೂಟ್ಲಿ ನಾಟ್. ಸರ್ ನೀವು ಕುತ್ಕೊಳ್ಳಿ. ನನಗನ್ಸುತ್ತೆ ಈ ಪ್ಯಾಕಿಂಗ್ ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು. ಸರ್ ನೀವು ಇಷ್ಟಪಟ್ಟು ಪರ್ಚೇಸ್ ಮಾಡಿರೋ ಪೇಂಟಿಂಗ್ ಇದೆ. ಭುವನ್, ನಾನು ನೋಡಿದ ಪೇಂಟಿಂಗ್ ಅಲ್ಲಿ ಒಂದು ಹೆಣ್ಣಿನ ಎಲ್ಲಾ ಭಾವನೆಗಳು ಅಷ್ಟು ಚೆನ್ನಾಗಿ ಮೂಡಿ ಬಂದಿತ್ತು. ಇದರಲ್ಲಿ ಏನಿದೆ ನೀವೇ ನೋಡಿ. ಓಕೆ ಸರ್, ನೀವು ಇಷ್ಟಪಟ್ಟಿದ್ದ ಪೇಂಟಿಂಗ್ನ ಆದಷ್ಟು ಬೇಗ ನಿಮಗೆ ತಲುಪಿಸ್ತೀನಿ. ಓಕೆ. ಸರ್ ನಿಮ್ಗಾಗಿರೋ ತೊಂದರೆಗೆ ಐ ಆಮ್ ಸಾರಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಚೇಚೆ, ಹಾಗೇನಿಲ್ಲ ಭುವನ್. ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಓಕೆ, ಬಾಯ್. ಓಕೆ ಸರ್, ಥ್ಯಾಂಕ್ ಯು. ರೀ, ಹ್ಮ್ ಚಿಂಟು ಈ ನಡುವೆ ತುಂಬಾ ಚೇಂಜ್ ಆಗಿದ್ದಾನೆ. ಯಾರ ಹತ್ರನೂ ಸರಿಯಾಗಿ ಮಾತಾಡಲ್ಲ. ಸ್ನಾನ ಮಾಡಿಸ್ತೀನಿ ಬಾ ಅಂದ್ರೆ ನಾನೇನ್ ಮಗುನ, ನಾನೇ ಮಾಡ್ಕೋತೀನಿ ಅಂತಾನೆ. ಹೌದಾ? ರೀ, ನಾನಿಲ್ಲೇನೋ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ನಿಂಪಾಡಿ ಕೆಲಸ ಮಾಡ್ತಿದ್ದೀರಲ್ಲ. ಚಿಂಟು ಯಾಕೆ ಡಲ್ಲಾಗಿದ್ಯಾ ಅಂದ್ರೆ ನೀನ್ ಗಂಡನ್ನೇ ಕೇಳು ಗೊತ್ತಾಗತ್ತೆ ಅಂತಾನೆ. ಅವನೇನಾದ್ರೂ ಕೇಳಿದ್ನಾ? ನೀವ್ ತಂದ್ಕೊಡ್ತೀನಿ ಅಂತ ಹೇಳಿದ್ರಾ? ಹಾ ಹೌದು. ಚಿಂಟು ಬಂದ್ಬಿಟ್ಟು ಡ್ಯಾಡಿ ಡ್ಯಾಡಿ ನನಗೆ ಮನೇಲಿ ಒಬ್ಬನೇ ಆಟ ಆಡಕ್ಕೆ ಬೋರ್ ಆಗತ್ತೆ, ಜೊತೆಲಿ ತಮ್ಮನೋ ತಂಗಿನೋ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದ. ಹೌದಾ? ಹ್ಞೂ ಬೇಬಿ. ತೆಗೀರಿ ಕೈನ. ಅಲ್ಲ ರೀ, ಚಿಂಟುಗೇನೋ ಆಗಿದೆ ಅಂತ ಸೀರಿಯಸ್ ಆಗಿ ಹೇಳಿದ್ರೆ ನೀವು ತಮಾಷೆ ಮಾಡ್ತಿದ್ದೀರಲ್ಲ. ಇಲ್ಲ ಸುಧಾ, ನೀನ್ ಸುಮ್ಮನೆ ವರಿ ಆಗ್ತಾ ಇದೀಯಾ. ಅವನ್ಗೇನು ಆಗಿಲ್ಲ ಸುಧಾ. ಚಿಂಟು, ಏನಾದ್ರೂ ಬೇಕಿತ್ತಾ? ನಿದ್ದೆ ಬರ್ತಿಲ್ವಾ? ಬಾ ಮಲ್ಕೋ. ನಾನು ಅವ್ರ ಜೊತೆ ಮಲಗಬೇಕು. ಸರಿ ಬಾ. ಚಿಂಟು ಶೇಪ್ ಶೇಪ್ ಪಪ್ಪಿ ಶೇಪ್ ಶೇಪ್ ಶೇಪ್. ಅಯ್ಯಪ್ಪ, ಓ ಮೈ ಗಾಡ್ ಜಿಲಾ, ಯಾಕೋ ಹೊಡ್ದೆ? ಯಾಕಂದ್ರೆ ಡೋರ್ ನಾಕ್ ಮಾಡ್ದೆ ಒಳಗ್ ಬಂದಿದ್ದು ಅಲ್ದೆ ನನ್ ಬಟ್ಟೆ ಹಾಕಿಲ್ದೆ ಇದ್ದಿದ್ದನ್ನ ನೋಡಿ ಶೇಮ್ ಶೇಮ್ ಪಪ್ಪಿ ಶೇಮ್ ಅಂತ ರೇಗಿಸ್ತೀಯಾ? ತಪ್ಪು ತಾನೆ. ನೀನೇನ್ ಮಾಲಾಶ್ರೀನೋ ಇಲ್ಲ ಮಾಮಾಶ್ರೀನೋ ಇಲ್ಲ ಉಮಾಶ್ರೀನೋ? ನೀನು ಗಂಡು ನಾನು ಗಂಡು, ನೀ ಚಿಕ್ಕ ಗಂಡ್ಸು ನಾನ್ ದೊಡ್ಡ ಗಂಡ್ಸು, ಇಬ್ರಿಗೂ ಇರೋದು ಗಂಡ್ಸೆ. ನೋಡೋದ್ರಲ್ಲಿ ಏನೋ ತಪ್ಪು? ತಪ್ಪೆ. ನಾನ್ ಬಟ್ಟೆನಲ್ಲಿ ಇಲ್ದೆ ಇದ್ದಾಗ ನೀನ್ ನನ್ನ ನೋಡಿದ್ದು ತಪ್ಪೆ. ನೀನ್ ನನ್ನ ನೋಡ್ಬಾರ್ದು. ಪೀಕೆ, ನೀ ಜೋಕೆ. ಏನ್ ಯೋಚನೆ ಮಾಡ್ತಿದ್ಯಾ? ಇನ್ಮೇಲೆ ನಿನ್ನಲ್ಲ, ನನ್ನ ಇಟ್ಕೊಂಡಿರೋ ಹೆಂಡ್ತಿನೂ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನೋಡ್ಬಾರ್ದು ಅಂತ ಡಿಸೈಡ್ ಮಾಡ್ತಿದ್ದೆ. ಆ ಭಯ ಇರ್ಲಿ, ಆ ಭಯದಲ್ಲೇ ರೈಟ್ ಹೇಳು. ಒಂದ್ ಸಣ್ಣ ಡೌಟು. ಏನೋ ಅದು? ಅದು ನೀನಿರೋ ಹೈಟ್ಗೂ ನೀನು ಹೊಡೆದಿರೋ ಏಟ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೋ? ಇದೆ, ಸಂಬಂಧ ಇದೆ. ಗೊತ್ತಾಗ್ಬೇಕಾ? ಈಗ ಬೇಡ. ಬಾವಾ, ರೂಮ್ ಒಳಗೆ ಹೋಗಕ್ ಬಿಡಲ್ಲ ಬಾವಾ. ಯಾಕೋ? ಯಾಕಂದ್ರೆ ಚಿಂಟು ಬಟ್ಟೆ ಚೇಂಜ್ ಮಾಡ್ತೀಯನೆ. ಚಿಂಟು ಬಟ್ಟೆ ಚೇಂಜ್ ಮಾಡ್ತಾವನ? ನಾನು ಅದನ್ನೇ ಬಾವ ಹೇಳಿದ್ದು. ಅಲ್ವೋ, ಚಿಂಟು ಬಟ್ಟೆ ಚೇಂಜ್ ಮಾಡಿದ್ರೆ ನಾನು ಯಾಕೆ ಒಳಗೆ ಹೋಗ್ಬಾರ್ದು? ಯಾಕಂದ್ರೆ ಚಿಂಟು ನಿಮ್ಗೂ ಬಿಡಬಾರ್ದು, ಅದಕ್ಕೆ ಬಾವಾ. ಪೀಕೆ, ಕಾಮಿಡಿ ಮಾಡ್ಬೇಡ್ವೋ? ಇಲ್ಲ ಬಾವಾ, ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ಬಿಡಲ್ಲ. ಪೀಕೆ, ಬಿಡಲ್ಲ ಬಿಡಲ್ಲ ಬಿಡಲ್ಲ. ಈಗ ನಾನ್ ಬಿಡ್ತೀನಿ ನೋಡು. ಏನ್ನ ಬಾವಾ, ಈ ಏಟಿಗೆ ಸಂಬಂಧ ಇದೆ ಬಾವಾ. ಏನೋ ಸಂಬಂಧ? ನೀವಿರೋ ಏಟ್ಗೂ ನೀವ್ ಹೊಡೆದಿರೋ ಏಟ್ಗೂ ಸಂಬಂಧ ಇದೆ ಬಾವಾ. ಇನ್ನೂ ಒಂದ್ ಏಟ್ ಹೊಡಿರಿ ಬಾವಾ, ಆದ್ರೆ ಯಾಕೆ ಏನು ಅಂತ ಮಾತ್ರ ಕೇಳ್ಬೇಡಿ. ಹೇಳೋ ಪರಿಸ್ಥಿತಿನ ಇಲ್ಲ ಬಾವಾ, ನಾನ್ ಬಿಡಲ್ಲ ಅಷ್ಟೇ. ಪೀಕೆ, ಆಫೀಸ್ಗೆ ಲೇಟ್ ಆಗುತ್ತೆ. ನಾನ್ ಬಿಡಲ್ಲ ಬಾವಾ. ಸೈಡ್ ಬರ. ಅನ್ಭವಿಸಿ ನನಗೇನು. ಹಲೋ ಮಿಸ್ಟರ್ ಭುವನ್,
ಹಾ ಸರ್. ಐ ಆಮ್ ಪ್ರೊಫೆಸರ್ ದತ್ತಣ್ಣ. ನೈಸ್ ಮೀಟಿಂಗ್ ಭುವನ್. ಯು. ಹೇಗಿದ್ದೀರಾ ಭುವನ್? ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಹಾ. ಆದ್ರೆ ಚಂದ ಕಳ್ಕೊಂತಾ ಇರೋದು ನಿಮ್ ಪೇಂಟಿಂಗ್ಸ್. ಸರ್ ನನ್ಗೆ ಅರ್ಥ ಆಗ್ಲಿಲ್ಲ. ನನ್ ಮಗಳು ಲಾಸ್ಟ್ ಮಂತ್ ಗೋವಾಗ್ ಹೋಗಿದ್ದಾಗ ನಿಮ್ದು 5-6 ಪೇಂಟಿಂಗ್ಸ್ ತಂದಿದ್ಲು. ಓಕೆ. ನಾ ಅವನ್ ನೋಡ್ದೆ. ಹಾ ಹಾ. ಅದ್ರಲ್ಲೆಲ್ಲ ಬಣ್ಣಗಳೇ ತುಂಬಿತ್ತೆ ವಿನಃ ಭಾವನೆಗಳೇ ಇರ್ಲಿಲ್ಲ. ಅವು ನಿಮ್ ಪೇಂಟಿಂಗ್ಸ್ ಅಂತ ನಂಗೆ ಅನುಮಾನ ಬಂದ್ಬಿಡ್ತು. ಸರ್ ಹಾಗಾಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಯಾವುದೇ ಪೇಂಟಿಂಗ್ ಮಾಡಿದ್ರು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಮಾರ್ಕೆಟಿಗೆ ಬಿಡೋದೇ ಇಲ್ಲ. ಒಂದ್ ಕೆಲ್ಸ ಮಾಡಿ ಭುವನ್, ನಿಮ್ ನಂಬರ್ ಕೊಡಿ. ಆ ಫೋಟೋಸ್ನ ನಿಮಗೆ ವಾಟ್ಸಪ್ ಮಾಡ್ತೀನಿ. ಶೋರ್ ಸರ್. ದಟ್ಸ್ ಮೈ ಕಾರ್ಡ್ ಸರ್. ಮಿಸ್ಟರ್ ಭುವನ್, ಹಾ ಸರ್. ಒಂದ್ ಮಾತು, ಕ್ರಿಯೇಟಿವಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಳ್ಳೇದಾಗ್ಲಿ ನಿಮ್ಗೆ. Thank you, sir. ಬಾಯ್. ಹಲೋ ಸರ್. ಮಿಸ್ಟರ್ ಭುವನ್. ಹಾ ಸರ್, ನಿಮ್ಮ ಆರ್ಡರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ 2 days ಅಲ್ಲಿ ಕಳಿಸ್ಕೊಡ್ತೀನಿ. ಸಾರಿ ಮಿಸ್ಟರ್ ಭುವನ್, ನನ್ನ ಆರ್ಡರ್ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ವಾಟ್? ಎಸ್ ಮಿಸ್ಟರ್ ಭುವನ್. ಸರ್ ರೀಸನ್ ಏನು ಸರ್? ನೋಡಿ ಭುವನ್, ನನಗೆ ಮನಿಗಿಂತ ಕ್ರಿಯೇಟಿವಿಟಿ ಮುಖ್ಯ. ಸರ್ ಸರ್ ಇದು ನನ್ನ ಸೈನು. ನಾನು ಪರ್ಚೇಸ್ ಮಾಡಿದ ಪೇಂಟಿಂಗೇ ಬೇರೆ, ನೀವು ಕೊಟ್ಟಿರೋ ಪೇಂಟಿಂಗೇ ಬೇರೆ. ಅದ್ರಲ್ಲೆಲ್ಲ ಬಣ್ಣಗಳೇ ತುಂಬಿತ್ತೆ ವಿನಃ ಭಾವನೆಗಳೇ ಇರ್ಲಿಲ್ಲ. ನನಗೆ ಮನಿಗಿಂತ ಕ್ರಿಯೇಟಿವಿಟಿ ಮುಖ್ಯ. ಏನ್ ಹೇಳ್ತಾ ಇದೀಯಾ? ಎಲ್ಲ ಆರ್ಡ್ರು ಕ್ಯಾನ್ಸಲ್ ಆಯ್ತಾ? ಸರ್, ಯಾರು ನೀವು? ಏನ್ ಬೇಕಾಗಿತ್ತು? ನಿಮ್ ಕೆಲಸ ಮಾಡ್ರಿ. ಸರ್, ಅವ್ರು ಯಾರು ಅಂತ ಗೊತ್ತಿಲ್ಲ. ಪೇಂಟಿಂಗ್ ಎಲ್ಲ ಕಿತ್ತಾಕಿದ್ದಾರೆ ಸರ್. ಏ ಭುವನ್, ನೀನ್ ಯಾವಾಗ ಬಂದ್ಯೋ? ಇದ್ಯಾನೋ ಇದಕ್ಕಿದ್ದಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಏನೋ ಇದಲ್ಲ. ಅದು ಅದು ಎಷ್ಟು ದಿವಸದಿಂದ ನನ್ಗೆ ಈ ತರ ಮೋಸ ಮಾಡ್ತಿದ್ಯಾ? ಒಬ್ಳು ವೇಷಿ ಸಂಪಾದನೆ ಮಾಡೋದು ಕೂಡ ಕ್ಯಾಶ್ಗೋಸ್ಕರನೇ. ನನ್ನ ಕಲೆನ, ನನ್ನ ನಂಬಿಕೆನ ಏನ್ ಕ್ಯಾಶ್ ಮಾಡ್ಕೊಂಡ್ಬಿಟ್ಟಲ್ಲೋ. ನಿನಗೆ ನಾಚಿಕೆ, ಮಾನ, ಮರ್ಯಾದೆ ಇದ್ರಲ್ಲಿ ಯಾವ್ದಾದ್ರು ಒಂದಿದ್ರೆ ಈ ತರ ಕೆಲಸ ಬಿಟ್ಟು ನಿಯತ್ತಾಗಿ ಬದುಕದ್ ಕಲಿ. ಹೇ ಭುವನ್, ಹಂಗಲ್ಲ ಕಣ. ಅದು ನೀನ್ ಚೆನ್ನಾಗಿರು. ಹೇ ಭುವನ್, ನನ್ ಮಾತ್ ಕೇಳ. ಹೇ ಭುವನ್. ರೀ, ಇಷ್ಟೊತ್ತಲ್ಲಿ ಮಲಗದೆ ಎಲ್ಲಿಗ್ರಿ ಹೋಗ್ತಿದ್ದೀರಾ? ಎಲ್ಲಿಗಿಲ್ಲ ಚಿನ್ನ, ನೀನ್ ಮಲ್ಕ, ನಾನು ಸೈನ್ಸ್ ಆಫ್ ಲವ್ ನೋಡ್ಕೊಂಡ್ ಬರ್ತೀನಿ. ಇಬ್ರು ಕೂಡಿ ಒಟ್ಟಿಗೆ ಮಾಡೋಣ. ಏನನ್ನ? ನಿದ್ದೆನಾ? ಇದಕ್ಕೇನು ಕಮ್ಮಿ ಇಲ್ಲ. ಆಡಕ್ಕಾಗ್ದೇ ಇದ್ದವನು ನೋಡ್ಕೊಂಡು ನಿಂತಂತೆ. ಏನ್ನ? ಕುಸ್ತಿನ. ಓ ಮೈ ಗಾಡ್ ಜಿಲಾ, ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟೆ. ಬಹಳ ದಿನದಿಂದ ಒಂದ್ ಮಾತು ನನ್ ಬಾಯೊಳಗೆ ಉಳಿದ್ಬಿಟ್ಟಿದೆ. ಇವತ್ತು ಅವಳು ಬಾಯಿಗೆ ಅಲ್ಲಲ್ಲ, ಅವಳು ಕಿವಿಗೆ ಹಾಕ್ಬೇಕು. ಏನು? ಏನಿಲ್ಲ ಚಿನ್ನ, ನೀನ್ ಮಲ್ಕೋ, ನಾನ್ ಬಂದೆ. ಓ ಮೈ ಗಾಡ್ ಜಿಲಾ, ಈ 3.5 ಅಡಿ ಮೂದೇವಿ ಇನ್ನೂ ಮಲ್ಗಿಲ್ಲ. ಇರು, ಮಾಡ್ತೀನಿ. ಲೋ ಚಿಂಟು, ಇಂಥ ಹೊತ್ತಲ್ಲಿ ನಿಮ್ಮಂಥ ಮಕ್ಕಳು ಹಾಲು ಕುಡಿದು ದಬ್ಬಾಕೊಳ್ಳೋ ಟೈಮ್. ನಮ್ಮಂಥ ವಯಸ್ಸಿಗೆ ಬಂದಿರೋರು ಆಲ್ಕೋಹಾಲ್ ಕುಡಿದು ರಿಮೋಟ್ ಇಟ್ಕೊಳ್ಳೋ ಟೈಮ್. ನಾನ್ ರಿಮೋಟ್ ಕೊಡಕ್ಕಾಗಲ್ಲ. ನಾನ್ ಸೀರಿಯಲ್ ನೋಡ್ಬೇಕು. ಲೋ, ನೀ ನಿಮ್ಮ ಅಮ್ಮನ ಹೊಟ್ಟೆ ಒಳಗಿದ್ದಾಗ ಸ್ಟಾರ್ಟ್ ಆಗಿದ್ದ ಸೀರಿಯಲ್ಲೇ ಇನ್ನೂ ಮುಗ್ದಿಲ್ಲ. ನಿನಗೊಂದು ಮಗು ಆದ್ರೂ ಮುಗಿಯಲ್ಲ ಕಣೋ. ನನ್ನ ಮಾತು ಕೇಳೋ, ಈ ಸೀರಿಯಲಿಗೆಲ್ಲ ಕಮಿಟ್ ಆಗಬೇಡ. ಕಮಿಟ್ ಆದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೇಕಾಗತ್ತೆ. ಐ ಆಮ್ ಆಲ್ರೆಡಿ ಕಮಿಟೆಡ್. ನೋಡು,
ನಾನು ಸೈಲೆಂಟಾಗಿ ಹೇಳ್ತೀನಿ, ಹೋಗಿ ಮಲ್ಕೊ. ನಾನೇನಾದ್ರೂ ವೈಲೆಂಟ್ ಆದ್ರೆ ಏನೋ ಮಾಡ್ತೀಯಾ? ಏನು ಮಾಡ್ತೀನ? ವೆರಿ ಸಿಂಪಲ್, ಟಕ್ ಅಂತ ಟಿವಿ ಚಾನಲ್ ಚೇಂಜ್ ಮಾಡ್ತೀನಿ. ಟೆಂಟೆಡೆ ಹೆಂಗೆ? ಹ? ಈ ದಾದಾಗಿರಿ ಎಲ್ಲ ವರ್ಕೌಟ್ ಆಗಲ್ಲ, ಗಾಂಧಿಗಿರಿನೇ ಕರೆಕ್ಟ್. ಚಿಂಟು, ನಂಗು ನಿಂಗು ಯಾಕಪ್ಪ ಜಗಳ? ಈ ಸೀರಿಯಲ್ನೆಲ್ಲ ಗಂಡು ಮಕ್ಕಳು ನೋಡಬಾರ್ದು. ಸೀರಿಯಲ್ ನೋಡಿ ಕಣ್ಣೀರು ಹಾಕೋದು ಹೆಣ್ಮಕ್ಳು ಗೋಳು. ನಮಗೆ ಯಾಕೆ ಬೇಕಿ ಬಾಳು ಅಲ್ವಾ? ಹಾಕಪ್ಪ. ಹಾಕಲ್ಲ. ಹಾಕು ರಾಜ. ಹಾಕಲ್ಲ. ಯಾಕಲೆ 3 ಅಡಿ ಮೂದೇವಿ. ಏನಾಯ್ತು? ಅಕ್ಕ, ಅದು ನೀವು ಮಾಡಿರೋ ಅಡುಗೆ ತುಂಬಾ ಚೆನ್ನಾಗಿತ್ತು. ಒಂದು 4 ಜಾಸ್ತಿ ತಿಂದ್ಬಿಟ್ಟೆ. ಅರುಗ್ಲಿ ಅಂತ ಎಕ್ಸರ್ಸೈಸ್ ಮಾಡ್ತೀನಿ ಅಷ್ಟೇ. ಹೌದಾ? ನೀವೆಲ್ಲೋ ಬಿದ್ಬಿಟ್ರೇನೋ ಅನ್ಕೊಂಡೆ. ಛೆ 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 ಛೆ. ಏನಕ್ಕ, ಈ ಪಡವರಳ್ಳಿ ಕಿಂಗು ಬೀಳೋದ? ನೋ ಚಾನ್ಸ್. ನೀವು ಹಂಗ ಅನ್ಕೋಬೇಡಿ ಪ್ಲೀಸ್. ಗುಡ್ ನೈಟ್. ಗುಡ್ ನೈಟ್ ಚಿಂಟು. ಚಿಂಟು, ಟಿವಿ ನೋಡಿದ್ ಸಾಕು, ಲೇಟ್ ಆಯ್ತು, ಹೋಗ್ ಮಲ್ಕೋ. ಅವ್ರು ಬರ್ಲಿ, ಆಮೇಲೆ ಮಲಗ್ತೀನಿ. ಡ್ಯಾಡಿ ಬರೋದಿನ್ನು ಲೇಟ್ ಆಗುತ್ತೆ ಚಿಂಟು, ಹೋಗ್ ಮಲ್ಕೋ. ಟಿವಿ ನೋಡ್ಬೇಡ ಅಂದಿದ್ದಕ್ಕೆ ಸಿಟ್ಟು ನೋಡು. ರೀ, ನಿಂತ್ಕೊಳ್ಳಿ. ನಾನು ಆವಾಗ್ಲಿಂದ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಹಾಗೆ ಹೋಗ್ತಿದ್ದೀರಲ್ಲ, ಯಾಕೆ ಟಲ್ಲಾಗಿದ್ದೀರಾ? ಈ ಜಗತ್ತಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಒಂದೂ ಗೊತ್ತಾಗ್ತಿಲ್ಲ ಸುಧಾ. ನಮ್ ನಂಬಿಕೆಗೆ ಬೆಲೆನೇ ಇಲ್ವಾ? ಇವಾಗಂತದ್ದು ಏನಾಯ್ತು? ಯಾರೇನ್ ಮಾಡಿದ್ರು? ಅದೆಲ್ಲ ಆಮೇಲೆ ಹೇಳ್ತೀನಿ ಬಿಡು. ಸರಿ, ಇವಾಗ ಊಟಕ್ಕೆ ಬನ್ನಿ. ಸುಧಾ, ನನಗೆ ಹಸಿವಿಲ್ಲ, ಸ್ವಲ್ಪ ತಲೆ ನೋವ್ತಿದೆ, ನಾನು ಹೋಗಿ ಮಲಗ್ತೀನಿ. ಸರಿ, ನೀವು ಹೋಗಿ ಮಲ್ಗಿ, ನಾನು ಹಾಲು ತಗೊಂಬರ್ತೀನಿ. ಓಕೆ. ರೀ, ಡೋರ್ ಓಪನ್ ಮಾಡಿ. ರೀ, ಅಯ್ಯೋ ದೇವ್ರೆ, ಎಲ್ಲರ ಯಜಮಾನ್ರು ಬೇಜಾರಾದ್ರೆ ಅವ್ರ ಹೆಂಡತಿ ಹತ್ರ ಹೋಗಿ ಅವ್ರ ಮನ್ಸಲ್ಲಿರೋ ಪ್ರಾಬ್ಲಮನ್ನು ಹೇಳ್ಕೊತಾರೆ. ಆದರೆ ನಮ್ಮ ಯಜಮಾನ್ರು ರೂಮಲ್ಲಿ ಸೇರ್ಕೊಂಡು ಒಬ್ಬರೇ ಸಾಲ್ವ್ ಮಾಡ್ಕೋತಾರೆ. ಡಿಫ್ರೆಂಟ್ ಹಸ್ಬೆಂಡ್. ಅವಳಿಗೆ ಮಾತ್ರ ಕಿಸ್ ಕೊಡ್ತೀಯ, ನನಗೆ ಕೊಡಲ್ವಾ? ಅವ್ರು ಬರ್ಲಿ, ಆಮೇಲೆ ಮಲಗ್ತೀನಿ. ನಾನು ಅವ್ರ ಜೊತೆ ಮಲಗಬೇಕು. ಕಲಾವಿದನ ಮನೆಯ ಮಂಚದ ಮೇಲಿನ ಇಂಚಿಂಚು ರಹಸ್ಯ. ಮಗ ಅಮಾಯಕ, ತಂದೆ ಕಾಮುಕ. ಕುಂಚಕ್ಕೆ ಸಿಗಬೇಕಾಗಿದ್ದ ಬೆಲೆ ಮಂಚಕ್ಕೆ ಸಿಕ್ಕಿದ್ದಾದ್ರೂ ಹೇಗೆ? ಕುಂಚ ಮಂಚ. ಚಿತ್ರಕಾರ ಭುವನ್ ರವರು ತಮ್ಮ ಸ್ವಂತ ಮಗನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾರೆಂದು ಅವರ ಪತ್ನಿ ಶ್ರೀಮತಿ ಸುಧಾರವರು ಇಂದು ಬೆಳಗ್ಗೆ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅದರಂತೆ ಇನ್ಸ್ಪೆಕ್ಟರ್ ಸಂಗ್ರಾಮ್ ರವರು ಭುವನ್ ರವರನ್ನು ಅರೆಸ್ಟ್ ಮಾಡಿದ್ದು ಇನ್ನು 24 ಗಂಟೆಗಳ ಒಳಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಈ ವಿಷಯ ತಿಳಿದ ಹಲವು ಸಂಘ ಸಂಸ್ಥೆಗಳು ಖ್ಯಾತ ಚಿತ್ರಕಾರ ಭುವನ್ ರವರ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ಕ್ಯೂಸ್ ಮೀ,
ಇಲ್ಲಿ ಭುವನ್ ಅಂತ ಒಬ್ರು. ಅಲ್ಲಿ ಒಳಗಡೆ ಎಲ್ಲೋ ಇರಬೇಕು ನೋಡಿ. ಭುವನ್, ಸರ್, ಏನಿದಿಲ್ಲ, ನೀನೊಬ್ಬ ಕಲಾವಿದ ಅಂತ ತುಂಬಾ ಗೌರವ ಇಟ್ಕೊಂಡಿದ್ದೆ. ನನ್ನ ಹೆಂಡತಿ ಸುಧಾ ನನ್ನ ಮೇಲೆ ಏನಕ್ಕೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಳು ಅಂತ ಗೊತ್ತಿಲ್ಲ ಸರ್. ಐ ಆಮ್ ರಿಯಲಿ ಕನ್ಫ್ಯೂಸ್ ಸರ್. ಟಿವಿ ನ್ಯೂಸು ಪೇಪರಲ್ಲೆಲ್ಲ ಬರೀ ನಿನ್ ಬಗ್ಗೆ. ನಮಸ್ಕಾರ. ನಮಸ್ತೆ. ನಾನು ಶರತ್ ಶಾಸ್ತ್ರಿ ಅಂತ. ಕೂತ್ಕೊಳ್ಳಿ. ಸರ್, ಇವರು ಬಹಳ ದೊಡ್ಡ ಕಲಾವಿದರು. ಆ ಥರ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಒಳ್ಳೆಯವರು ದೊಡ್ಡವರು ಅನ್ಸ್ಕೊಂಡಿರೋರೆ ಈ ತರ ಸಣ್ಣ ಸಣ್ಣ ಕೆಲಸ ಮಾಡೋದು. ಇಲ್ಲ ಸರ್, ಸಮಥಿಂಗ್ ಈಸ್ ರಾಂಗ್. ರೈಟ್ ರಾಂಗ್ ಅನ್ನೋದನ್ನ ನೀವು ಡಿಸೈಡ್ ಮಾಡೋದಲ್ಲ, ಕೋರ್ಟ್ ಡಿಸೈಡ್ ಮಾಡುತ್ತೆ. ತಾವಿನ್ನು ಭುವನ್, ನಾನಿದ್ದೀನಿ. ಹಾಂ ಸರ್. ನೀನೇನು ಯೋಚನೆ ಮಾಡಬೇಡ. ಥ್ಯಾಂಕ್ ಯು ಸರ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭುವನ್ ಅವರನ್ನು ಕೋರ್ಟಿಗೆ ಹಾಜರುಪಡಿಸಲಿದ್ದಾರೆ. ಇಂದು ಬರುವ ತೀರ್ಪು ಚಿತ್ರಕಾರ ಭುವನ್ ಅವರ ಪರವಾಗಿರುತ್ತೋ ಅಥವಾ ವಿರುದ್ಧವಾಗಿರುತ್ತೋ ಎಂದು ಜನರಲ್ಲಿ ಭಾರೀ ಕುತೂಹಲವನ್ನು ಉಂಟು ಮಾಡಿದೆ. ಭುವನ್ ಅವರಿಗೆ ಧಿಕ್ಕಾರ ಕೂಗುವ ಮೂಲಕ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನೀನು ಪ್ರೆಗ್ನೆಂಟಾ?